ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಶನಿವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಶನಿವಾರವಾಗಿದೆ. ಈ ದಿವಸದ ವಿಶೇಷತೆಯನ್ನು ಹಾಗೂ ನಿಮ್ಮ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ ಈ ದಿವಸ. ನೋಡಿ, ಶನಿವಾರ ದಿವಸ ಏಕಾದಶಿ ಬಂದರೆ ವಿಷ್ಣುವಿನ ಆರಾಧನೆಗೆ ಪ್ರಶಸ್ತ ಕಾಲ ಅಂತ. ವಿಷ್ಣು ಸನ್ನಿಧಾನದಲ್ಲಿ ಈ ದಿವಸ ಅಭಿಷೇಕವನ್ನು ಮಾಡಿಸಿ ಆ ಮಹಾವಿಷ್ಣುವಿಗೆ ಪಂಚಾಮೃತ ಅಭಿಷೇಕ ಅಂದರೆ ತುಂಬ ಇಷ್ಟಂತೆ. ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತೀವಲ್ಲ, ಹಾಗೆ ಈ ಮಹಾವಿಷ್ಣುವಿಗೆ ಅಥವಾ ಶ್ರೀನಿವಾಸನಿಗೆ ಯಾವುದಾದ್ರೂ ವಿಷ್ಣು ಸನ್ನಿಧಾನ ಆಗಬಹುದು, ನರಸಿಂಹ ಸನ್ನಿಧಾನವೂ ಆಗಬಹುದು, ತೊಂದರೆ ಇಲ್ಲ. ಅಂತೂ ವಿಷ್ಣು ಸಂಬಂಧಿ ದೇವಸ್ಥಾನಗಳಲ್ಲಿ ಪಂಚಾಮೃತ, ಫಲಪಂಚಾಮೃತ ಇನ್ನೂ ಬಹಳ ಇಷ್ಟ. ಮತ್ತು ಒಳ್ಳೆಯ ಅಲಂಕಾರ, ಸಮೃದ್ಧವಾದ ಪುಷ್ಪಮಾಲೆಗಳಿಂದ ಆತ ಕಂಗೊಳಿಸಬೇಕು. ನಮ್ಮ ಮನಗಳು ತಣಿಯಬೇಕು ಆ ಅಲಂಕಾರವನ್ನು ನೋಡಿ. ಹಾಗೆ ಅಲಂಕಾರ ಮಾಡಿದರೆ ವಿಷ್ಣುವಿಗೂ ಬಹಳ ಪ್ರೀತಿ ಅಂತ, ಅಲಂಕಾರ ಪ್ರಿಯ ಅಂತ ಅವನಿಗೆ. ಹೀಗಾಗಿ ತುಂಬ ಚೆನ್ನಾಗಿ ಫಲಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿಸಿ ಒಳ್ಳೆ ಸುಗಂಧ ಭರಿತವಾದ ಪುಷ್ಪಗಳನ್ನು ಆತನಿಗೆ ಸಮರ್ಪಿಸಿ ಅರ್ಚನೆ ಮಾಡಿದ್ರೆ, ಸಂಪಿಗೆ ಹೂವಿನಲ್ಲೋ ಅಥವಾ ಮಲ್ಲಿಕಾ ಪುಷ್ಪ, ಆ ಪುಷ್ಪಗಳಿಂದಲೋ ಅವನಿಗೆ ಅರ್ಚನೆಯನ್ನು ಮಾಡಿಬಿಟ್ರೆ ಆತ ಹಾಗೆ ಏನು ಮನಗಳನ್ನು ಮರೆತು ಭಕ್ತನಲ್ಲಿ ನಾವು ಪರವಶರಾಗೋದು ಅಂತೀವಲ್ಲ, ಹಾಗೆ ಅವನು ಭಕ್ತವಶನಾಗ್ಬಿಡ್ತಾನಂತೆ. ಹೀಗೆ ಆ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿ, ಶನಿವಾರ ಏಕಾದಶಿ ಬಂದಿದೆ, ಬಹಳ ಒಳ್ಳೆಯದು. ತುಳಸಿ ಅರ್ಚನೆ ಕೂಡ, ಆತನಿಗೆ ತುಳಸಿ ಅರ್ಚನೆ ಅಂದರೆ ತುಂಬ ಇಷ್ಟ. ತುಳಸಿ ಅರ್ಚನೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿಬಿಡುತ್ತೆ ಅಂತ. ಸಹಸ್ರ ತುಳಸಿ ಅರ್ಚನೆ ಸಾಧ್ಯವಾದರೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ವಿಷ್ಣುವಿನ ಕೃಪೆಯಿಂದ ಶನೈಶ್ಚರನ ತೊಡಕುಗಳೂ ಕೂಡ ಬಿಡಿಸಿ ಹೋಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.